ಕೇಳಲಿಕ್ಕೆ ಬಂದಂತಹ ಬಿಜೆಪಿ ತಂಡವನ್ನೇ ತರಾಟೆಗೆ ತೆಗೆದುಕೊಂಡಂತಹ ಘಟನೆ ಗದಗ್ನಲ್ಲಿ ನಡೆದಿದೆ. ಕೆಆರ್ಎಸ್ ಪಕ್ಷದ ಗದಗ ಜಿಲ್ಲಾಧ್ಯಕ್ಷ ನೀಲಪ್ಪ ಕಟಗಿಯಿಂದ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು ಅನುಭವಿಸುವ ಕಷ್ಟಕ್ಕೆ ಆಗದೆ ಇರುವವರಿಗೆ ನಮ್ಮ ಮತ ಇಲ್ಲ, ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ, ನಾವೆಷ್ಟೇ ಮನವಿ ಮಾಡಿದ್ರು ಕೂಡ ನೀವು ಸ್ಪಂದಿಸ್ತಾ ಇಲ್ಲ, ನಾವ್ಯಾಕೆ ನಿಮಗೆ ಸ್ಪಂದಿಸಬೇಕು ಅಂತ ಅಲ್ಲಿ ಮತ ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಗದಗ ಜಿಲ್ಲಾಧ್ಯಕ್ಷ ನೀಲಪ್ಪ ಕಟಗಿಯವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಅಭ್ಯರ್ಥಿಗಳು ಮಾಡೋದು ಅಷ್ಟೇ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಮನೆ ಬಾಗಿಲಿಗೆ ಹೋಗಿ ಮತಭಿಕ್ಷೆಯನ್ನು ಬೇಡ್ತಾರೆ. ಬೇರೆ ಸಂದರ್ಭದಲ್ಲಿ ಅವ್ರು ಸತ್ತಿದಾರ ಬದುಕಿದಾರ ಅಂತಲೂ ನೋಡಲ್ಲ, ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡಲ್ಲ. ರಾಜ್ಯದಲ್ಲಿ ತಾಂಡವ ಆಡ್ತಾ ಇದೆ. ಈಗಾಗಲೇ 195ಕ್ಕಿಂತ ಹೆಚ್ಚು ತಾಲೂಕುಗಳು ಬರಪೀಡಿತ ತಾಲೂಕುಗಳಂತ ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ಮಳೆ ಆಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇದ್ದಾವೆ. ಕುಡಿಯೋಕೆ ನೀರಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ 5 ವರ್ಷ ಯಾರ ಮನೆ ಬಾಗಿಲಿಗೂ ಹೋಗ್ದೇನೆ, ಯಾವ ಅಭಿವೃದ್ಧಿಯೂ ಮಾಡ್ದೇನೆ, ಈಗ ಮತ ಕೇಳಕ್ಕೆ ಹೋಗಿದ್ದಕ್ಕೆ ಅಲ್ಲಿ ಸರಿಯಾದಂತಹ ಶಾಸ್ತಿಯೇ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಕೆಆರ್ಎಸ್ ಪಕ್ಷದ ಗದಗ ಜಿಲ್ಲಾಧ್ಯಕ್ಷ ನೀಲಪ್ಪ ಕಟಗಿಯವರು ಮತ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುಶಃ ಅವರು ಬಿಜೆಪಿಯ ಒಂದು ಕ್ಯಾಂಡಿಡೇಟ್ ಪರವಾಗಿ ಮತಯಾಚನೆಯನ್ನ ಮಾಡಲಿಕ್ಕೆ ಗದಗಲ್ಲಿ ಹೋಗಿದ್ರು ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಗದಗ ಜಿಲ್ಲಾಧ್ಯಕ್ಷ ನೀಲಪ್ಪ ಕಟಗಿಯವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಆ ನೀಲಪ್ಪ ಕಟಗಿ ಆ ಭಾಗದಲ್ಲಿ ಒಂದಿಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡುವಂತಹ ವ್ಯಕ್ತಿ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಸೆಟೆದು ನಿಲ್ಲುವಂತಹ ವ್ಯಕ್ತಿ ಅಂತ ಕಾಣಿಸ್ತಾ ಇದೆ ನೀಲಪ್ಪ ಕಟಗಿಯವರು. ಹಾಗಾಗಿ ಅನ್ಯಾಯವನ್ನ ಸಹಿಸಕ್ಕಾಗ್ತಾ ಇಲ್ಲ. ಈಗ ಆಲ್ರೆಡಿ ಸಾಕಷ್ಟು ಜನ ಬಿಸಿಲಿನ ಬವಣೆ ಹೇಳಿ ಕೇಳಿ ಗದಗ ಇನ್ನೂ ಕೂಡ ಜಾಸ್ತಿ ಬಿಸಿಲಿರುತ್ತೆ. ಬರಗಾಲ ತಾಂಡವಾಡ್ತಾ ಇದೆ, ಗೋವುಗಳಿಗೆ ಮೇವಿಲ್ಲ, ಇನ್ನು ಮನುಷ್ಯರಿಗೂ ಆಹಾರ ಸಿಗ್ತಾ ಇಲ್ಲ, ಕುಡಿಯೋಕೆ ನೀರಿಲ್ಲ, ಕೃಷಿ ಏನ್ ಮಾಡಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬದುಕಕ್ಕೂ ಆಗ್ತಾ ಇಲ್ಲ, ಸಾಯಕ್ಕೂ ಆಗ್ತಾ ಇಲ್ಲ. ಫೈನಲಿ ಜನ ಗುಳೆ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಜನ ಇವಾಗ ತಾಂಡವ ಆಡ್ತಾ ಇರೋದ್ರಿಂದ ನೀಲಪ್ಪ ಕಟಗಿ ಅವರು ಸಹಜವಾಗಿಯೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ನೀಲಪ್ಪ ಕಟಗಿ ಅವರೇ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀಲಪ್ಪ ಕಟಗಿ ಅವರೇ, ಈಗಾಗಲೇ ಸಾಕಷ್ಟು ಬಿರುಸಿನ ಮತ ಪ್ರಚಾರ ಒಂದು ಕಡೆ ನಡೀತಾ ಇದೆ. ಅಲ್ಲಿ ಮತ ಪ್ರಚಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಮತ ಕೇಳಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದೀರಾ. ಏನಿರ್ಬೋದು ಬಲವಾದ ಕಾರಣ ನೀಲಪ್ಪ ಕಟಗಿ ಅವರೇ ತಮ್ಮ ಆಕ್ರೋಶಕ್ಕೆ? ಸರ್, ಇವತ್ತು ಸುಮಾರು ವರ್ಷದಿಂದ ಈ ಗದಗ ಬೆಟಗೇರಿ ಹಳ್ಳಿ ನಗರದಲ್ಲಿ 35ನೇ ವಾರ್ಡಿನ ನಗರಸಭೆ ಅಧ್ಯಕ್ಷರು ಉಷಾ ದಾಸರ್ ಅವರಿದ್ದಾರೆ. ಅವರಿಗೆ ಎಷ್ಟು ಬಾರಿ ಸದನದಲ್ಲಿ ನಾನು ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ಮತ್ತೆ ಆ ಪೈಪ್ ಲೈನ್ ಒಡೆದಿದ್ದಾವೆ, ಅದನ್ನ ಅವರು ವಾಟ್ಸ್ಆಪ್ ಮುಖಾಂತರ ಮತ್ತು ಫೋರ ಆಯುಕ್ತರು ಏನ್ ಇದಾರೆ ಅವ್ರಿಗೂ ಕೂಡ ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ಏನ್ ಇಂಜಿನಿಯರ್ ಇದಾರೆ ಅದಕ್ಕೆ ಸಂಬಂಧಪಟ್ಟಂತವ್ರಿಗೆ ಅವ್ರಿಗೂ ಕೂಡ ವಾಟ್ಸ್ಆಪ್ ಹಾಕಿದ್ದೀನಿ. ಮತ್ತು ಇಂಜಿನಿಯರ್ ಯಾರು ಬಂಡಿ ಒಡ್ಡವರವ್ರ ಅಂತ ಹೇಳಿ ಇದಾರೆ, ಅವ್ರಿಗೂ ಕೂಡ ತಗೊಂಬಂದ್ರೆ ಒಂದು ದಿವಸನೂ ಫೋನ್ ಕೂಡ ರಿಸೀವ್ ಮಾಡಲ್ಲ, ಜನರಿಗೆ ಸ್ಪಂದನೆಗಳನ್ನ ನೀಡಲ್ಲ. ಅವ್ರಿಗೆ ನೀರಿನ ವ್ಯವಸ್ಥೆಗಳು ಆ 35ನೇ ವಾರ್ಡಿನಲ್ಲಿ ಬಡು ಕುಟುಂಬದವರು ಸಾಕಷ್ಟು ಜನ ಇದೀವಿ, ಅವ್ರಿಗೆ ಯಾವುದೇ ತರದ ನೀರಿನ ವ್ಯವಸ್ಥೆಗಳನ್ನ ಮಾಡಲ್ಲ. ಅವರು 1.5 ಕಿಲೋಮೀಟರ್ 2 ಕಿಲೋಮೀಟರ್ ತನಕನೂ ಹೋಗಿ ತಲೆ ಮೇಲೆ ಮತ್ತು ಸೊಂಟದ ಮೇಲೆ ಇಟ್ಕೊಂಡು ತಗೊಂಡ್ಬರ್ತಾ ಇದಾರೆ ನಮ್ಮ ಮಹಿಳೆಯವರು. ಇಲ್ಲಿವರೆಗೂ ಕೂಡ ನಗರಸಭೆದವ್ರಿಗೆ ಎಷ್ಟು ಬಾರಿ ಗಮನಕ್ಕೆ ತಗೊಂಡ್ರು, ಅವ್ರು ಯಾವ್ದು ಮಾಡ್ಲಿಲ್ಲ. ಈಗ ವೋಟ್ ಕೇಳಕ್ ಬಂದಿದ್ದಾರೆ ಅಂತಂದಾಗ ಅಣ್ಣ ವೋಟ್ ಹಾಕಿ ಅಂತ ಕೇಳಿದ್ರು. ಯಾವ ಕಾರಣಕ್ಕೆ ನಿಮಗೆ ವೋಟ್ ಹಾಕ್ಬೇಕು, ಏನು ಮಾಡಿದಿರ ಅಭಿವೃದ್ಧಿನ? ರಸ್ತೆಗಳ ಅಭಿವೃದ್ಧಿ ಇಲ್ಲ, ನೀರಿನ ಅಭಿವೃದ್ಧಿ ಇಲ್ಲ, ಯಾವುದೇ ತರದ ನಿಮ್ಮ ಪಾರ್ಟಿ ಆಗಿರ್ಲಿ, ನೀವು ಅಧ್ಯಕ್ಷರಾಗಿ ಒಂದು ಕೆಲಸ ಕಾರ್ಯಗಳನ್ನು 35ನೇ ವಾರ್ಡಿನಲ್ಲಿ ಮಾಡಿಲ್ಲ ಅಂತ ಹೇಳಿ ನಾವು ಅದನ್ನ ಆಕ್ರೋಶ ಹೊರಗೆ ಹಾಕಿದೀವಿ ಅವರು ಚುನಾವಣೆ ಪ್ರಚಾರದಲ್ಲಿ ಬಂದಾಗ. ನೀಲಪ್ಪ ಕಟಗಿ ಅವರೇ, ನೀವು ಗದಗ್ನ 35ನೇ ವಾರ್ಡ್ನ ನಿವಾಸಿಗಳ? ಹಾ ಸರ್. ಅಲ್ಲಿಯ ಕಾರ್ಪೊರೇಟರ್ ಯಾರಿದ್ದಾರೆ? ಕಾರ್ಪೊರೇಟರ್ ಅವರೇ ಇದ್ದಾರೆ. ಓಕೆ. ಈಗ ಮತ ಕೇಳಕ್ ಬಂದವ್ರು ಯಾರು, ಬಿಜೆಪಿ ಅವರ ಕಾಂಗ್ರೆಸ್ನವರ? ಬಿಜೆಪಿ ಅವರು. ಓಕೆ ಓಕೆ ಓಕೆ. ಈಗ ಬಿಜೆಪಿ ಅವರೇ ಅಲ್ಲಿ ಕಾರ್ಪೊರೇಟರ್ ಇದ್ದಾರೆ, ಅವರೇ ಅಧ್ಯಕ್ಷರಿದ್ದಾರೆ. ಈ ಹಿಂದೆ ಅವರ ಬಳಿ ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ಲಿಲ್ಲವ ನೀವು, ಅಥವಾ ಹೇಗೆ ಅಂತ? ನಾವು ಅದನ್ನ ಪ್ರಸ್ತಾಪ ಮಾಡಿದೀವಿ ಸರ್. ಎಲ್ಲಾ ತರದ್ಲಿಂತ ಪ್ರಸ್ತಾಪ ಮಾಡಿದೀವಿ. ಯಾವುದಕ್ಕೂ ತಲೆ ಕಿವಿ ಕೊಡದೇನೆ ತಮ್ಮ ಕೆಲಸದಲ್ಲಿ ತಮ್ಮ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಹೊರತು ಜನರಿಗೆ ಸ್ಪಂದನೆಗಳನ್ನ ನೀಡ್ತಾ ಇಲ್ಲ ಅವರು. ಹಾಗಾಗಿ ನಾವು ಅದನ್ನ ಪ್ರಶ್ನೆ ಮಾಡಿದ್ರೆ ನಮಗೆ ಏಕವಚನದಲ್ಲಿ ಅವನು ಇವನು ಅವನ ಅಷ್ಟೇ ಬಾ ಅಂತೇಳಿ ಏಕವಚನದಲ್ಲಿ ಮಾತಾಡುವಂತವ್ರು ಇದ್ದಾರೆ ಅವರ ಅಧ್ಯಕ್ಷರು.
ಅವರಿಗೆ ಘನತೆ ಗೌರವ ಯಾರ ಹತ್ರ ಪ್ರಜೆಗಳ ಹತ್ರ ಹೇಗೆ ಗೌರವದಿಂದ ಮಾತಾಡ್ಬೇಕು ಅನ್ನೋಂಥದ್ದು ಸೌಜನ್ಯತೆ ಅವ್ರ ಮನೆಯಲ್ಲೂ ಕಲಿಸ್ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಈ ತರ ಒಂದು ವ್ಯವಸ್ಥೆ ಗದಗನಲ್ಲಿ ನಿರ್ಮಾಣ ಆಗಿದೆ ಸರ್. ಅಧ್ಯಕ್ಷರೇ ಇವರು ಈ ತರ ಮಾತಾಡ್ತಾ ಇದ್ದಾಗ ಜನಸಾಮಾನ್ಯರಿಗೆ ನ್ಯಾಯಗಳು ಎಲ್ಲಿ ಸಿಗುತ್ತಾ ಇದೆ ಅಂತ ನಾನು ಪ್ರಶ್ನಿಸುತ್ತಾ ಇದ್ದೇನೆ. ಅವ್ರನ್ನೆಲ್ಲ ದಿನನಿತ್ಯನೂ ಪ್ರಶ್ನೆ ಮಾಡ್ತಾ ಇದ್ದೇನೆ ಅವ್ರ ಜೊತೆಗೆ. ಓಕೆ, ನೀಲಪ್ಪ ಕಟ್ಟಿಗೆ ಅವರೇ, ನಿಮಗೆ ಮೇ 7ನೇ ತಾರೀಕು ಮತದಾನ ಇರೋದಲ್ವಾ? ಹಾ ಸರ್. ಅವತ್ತು ಸರಿಯಾದಂತಹ ಜನಪ್ರತಿನಿಧಿನ ಆಯ್ಕೆ ಮಾಡಿ. ನೀವು ಅವತ್ತು ನಿಮಗೆ ಹಕ್ಕು ಚಲಾಯಿಸ್ಲಿಕ್ಕೆ ಒಂದು ಅವಕಾಶ ಇದೆ. ಈ ಮತ್ತೆ ಇದೇ ರೀತಿಯಾದಂತಹ ಸಮಸ್ಯೆಗಳು ಮರುಕಳಿಸಬೇಕಂದ್ರೆ ಭ್ರಷ್ಟ ಅಧಿಕಾರಿಗಳನ್ನ ಮತ್ತೆ ನೀವು ಅಲ್ಲಿ ತಂದು ಇಡಬೇಡಿ. ನಿಮ್ಮ ಕಾರ್ಪೊರೇಟರ್ ಆಗಿ ಅಥವಾ ನಿಮ್ಮ ಆ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಡಿ. ಸರಿಯಾದಂತಹ ಒಳ್ಳೆ ಜನಪ್ರತಿನಿಧಿನ ಆಯ್ಕೆ ಮಾಡಿ. ನಿಮಗೊಂದು ಹಕ್ಕು, ಮೇ 7ನೇ ತಾರೀಕು ಮತದಾನ ಮಾಡುವ ಮೂಲಕ ನೀವು ಯಾರು ಬೇಕು ನಿಮಗೆ ಜನನಾಯಕ ಅವತ್ತು ಆಯ್ಕೆ ಮಾಡಿ. ನೀಲಪ್ಪ ಅವರೇ. ಸರ್, ನಮ್ದು KRS ಪಾರ್ಟಿ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಾಂತದಲ್ಲಿ 28 ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನ ಹಾಕಿ ಇವತ್ತು ಚುನಾವಣೆ ಪ್ರಚಾರಗಳನ್ನ ಮಾಡ್ತಾ ಇದೀವಿ. ಜನರ ಮನಸ್ಸನ್ನ ಗೆದ್ದಿದೀವಿ. ಆದ್ರೆ ಅಲ್ಲಿ ಸ್ಥಳೀಕರಣ ಏನು ವಾಸ್ತವ ನಡೀತಾ ಇದೆ ಅಂತ ಹೇಳಿ ದಿನನಿತ್ಯ ಅದನ್ನ ಹೋರಾಟಗಳನ್ನ ಮಾಡ್ತಾ ಇದೀವಿ. ಅಭಿವೃದ್ಧಿ ಮಾಡಿಲಾರದಂತ ಕೆಲಸಗಳನ್ನ ನಗರಕ್ಕೆ ಸಂಬಂಧಪಟ್ಟಿದ್ವಿ ಯಾವ ಮಾಡಿಲ್ಲ. ಅವನ್ನ ದಿನನಿತ್ಯನ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದೀವಿ ನಾವು ಹೋಗಿ. ಈ ತರ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇದೀವಿ. ನಾವೇ ಒಂದು ಇಂತ ನೋವನ್ನ ಜನರಿಗೆ ಆಗ್ಬಾರ್ದು, ಇಂತ ಅಳಲು ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಯ್ಕೆ ಮಾಡ್ಕೊಂಡು ಇವತ್ತೆಲ್ಲ ನಾವೇ ಅದರಲ್ಲಿ ನಾಯಕತ್ವ ಪಡ್ಕೊಂಡು ಇವತ್ತೆಲ್ಲ ನಮ್ಮ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ನಾವು ಹೋಗ್ತಾ ಇದೀವಿ ಗದಗ್ನಲ್ಲಿ. ಓಕೆ ನೀಲಪ್ಪ ಅವರೇ, ನಿಮ್ಮ ಆಯ್ಕೆ ಒಳ್ಳೆ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಮೇ 7ನೇ ತಾರೀಕು ಮತದಾನ ಮಾಡುವ ಮೂಲಕ. ಧನ್ಯವಾದ ಫ್ರೀಡಂ ಟಿವಿ ಜೊತೆ ಇಷ್ಟೊತ್ತು ಮಾತಾಡಿದ್ಕೆ ತಮಗೆ.